ಎಷ್ಟೋ ರಿಲೇಷನ್‌ಶಿಪ್ಪಲ್ಲಿ ಪಾರ್ಟ್ನರ್‌ಗಳು ಮೋಸ ಮಾಡಿದ್ರು ಕೂಡ ಅವ್ರಿಗದನ್ನ ಎಕ್ಸೆಪ್ಟ್ ಆಗ್ತಿರಲ್ಲ, ಒಪ್ಕೊಳ್ಳೋಕೆ ಆಗ್ತಿರಲ್ಲ. ಸೊ, ಯಾಕೆ ಹೀಗಾಗತ್ತೆ? ಕಣ್ಣೆದುರುಗಡೆನೇ ಮೋಸ ಮಾಡ್ತಿರ್ತಾರೆ. ನಿನ್ನೆ ಕೌನ್ಸೆಲಿಂಗ್ ಮಾಡಿದೆ. ಒಬ್ರು ಅದೇ "ಸರ್ ನೀವು ಹೇಳ್ತಾ ಇದ್ದೀರಾ ರಿಯಾಲಿಟಿನ, ಬಟ್ ಅದನ್ನ ಅಕ್ಸೆಪ್ಟೆನ್ಸಿ ಮಾಡ್ಕೊಳಕ್ ಆಗ್ತಿಲ್ಲ" ಅಂತ ಹೇಳ್ತಾ ಇದ್ರು. ಅವ್ರ ಬೇಸಿಸ್ ಮೇಲೆನೇ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಆಕ್ಚುಲಿ. ತುಂಬಾ ಜನಗಳಿಗೆ ಹೆಲ್ಪ್ ಆಗುತ್ತೆ ಅಂತ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸೆಲಿಂಗ್ ಬೇಕು, ಮಾತಾಡಬೇಕು, ಕರಿಯರ್ ಬಗ್ಗೆ ಆಗಲಿ, ರಿಲೇಷನ್‌ಶಿಪ್ ಬಗ್ಗೆ ಆಗಲಿ, ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ ವಾಟ್ಸಾಪ್ ಆರ್ ಕಾಲ್ ಮುಖಾಂತರ, ಬಟ್ ಚಾರ್ಜಸ್ ಇರುತ್ತೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಯಾಕೆ ಪಾರ್ಟ್ನರ್ ಮೋಸ ಮಾಡಿದ್ರೆ ಒಪ್ಕೊಳಕ್ ಆಗಲ್ಲ ಅಂದ್ರೆ, ಅಪಾರವಾಗಿರ್ತಕ್ಕಂಥ ನಂಬಿಕೆ ಅವ್ರ ಮೇಲೆ. ಬ್ಲೈಂಡ್ ಟ್ರಸ್ಟ್ ಅಂತ ಹೇಳ್ತೀವಲ್ಲ, ಅವ್ರು ಏನು ಮಾಡಿದ್ರು ಸರಿಯೇ. ಇನ್ನೊಬ್ರೊಟ್ಟಿಗಿದ್ರೂನು ಮಾತಾಡಿರ್ಬೋದಷ್ಟೇ, ಇನ್ನೇನು ಮಾಡಿರ್ಲಿಕ್ಕಿಲ್ಲ. ಅಥವಾ ಕೆಟ್ಟದ್ದು ಮಾಡಿದ್ರುನುವೆ ಇಲ್ಲ ಒಳ್ಳೇದು ಮಾಡಕ್ ಹೋಗಿದ್ರು ಕೆಟ್ಟದಾಗಿದೆ ಅಷ್ಟೇ. ಅಂದ್ರೆ ಉದ್ದೇಶಪೂರ್ವಕವಾಗಿ ನಡೆದಿರ್ತಕ್ಕಂಥ ತಪ್ಪುಗಳಿಗೂ ನಿಮ್ಮ ಮನಸ್ಸು ಬ್ಲೈಂಡ್ ಆಗಿ ಅವರಂತವ್ರಲ್ಲ ಅಂತ ನಿಮಗೆ ನೀವೇ ಏನು ರೀಕಾಲ್ ಮಾಡ್ಕೊಂಡು ಅವ್ರ ಮೇಲೆ ರಿಯಲೈಸೇಷನ್ ತಂದ್ಕೊಂಡಾಗ ಏನಾಗುತ್ತೆ, ಡೆಫಿನೆಟ್ಲಿ ಬ್ಲೈಂಡ್ ನಂಬಿಕೆ ಆಗ್ಬಿಡುತ್ತೆ. ಆ ಬ್ಲೈಂಡ್ ನಂಬಿಕೆ ಏನಾಗುತ್ತೆ ನಿಮಗೆ ಲೈಫಲ್ಲಿ ಲೈಕ್ ತುಂಬಾ ಮೋಸ ಹೋಗ್ಲಿಕ್ಕೆ ಅದು ಹೆಚ್ಚು ಅವಕಾಶ ಮಾಡಿಕೊಡುತ್ತೆ. ಸೊ, ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಅಪಾರವಾಗಿರ್ತಕ್ಕಂಥ ನಂಬಿಕೆ ಬೇಡ ಲೈಫಲ್ಲಿ. ನಂಬಿಕೆ ಇರಲಿ, ಅಪಾರ ಬೇಡ. ತುಂಬಾ ಯಾವ್ದು ಅತಿ ಆದ್ರೆ ಅದು ನಿಮ್ಗೆ ಒಳ್ಳೇದಲ್ಲ ಆಕ್ಚುಲಿ. ಕಣ್ಮುಂದೆ ಪ್ರಾಕ್ಟಿಕಲ್ ಆಗಿ ಏನಿದೆ ಅದನ್ನ ಒಪ್ಕೋಬೇಕು. ಈಗ ರೋಡ್ ಮೇಲೆ ಹೋಗಿ ಬೀಳ್ತಾ ಇದ್ದು ಬಿದ್ದು ಹೋಗಿದ್ದೀರಾ ಅಂದ್ಮೇಲೂ ಮತ್ತು ಕೂಡ ಇಲ್ಲ ಯಾರೋ ತಳ್ಳಿಬಿಟ್ರು ಬಿದ್ಬಿಟ್ಟೆ. ಆಕ್ಚುಲಿ ಯಾರೂ ತಳ್ಳಿಲ್ಲ, ನೀವೇ ಬಿದ್ದಿದ್ದೀರಿ ಅಂದ್ಮೇಲೂ ಕೂಡ ರಿಯಲೈಸ್ ಮಾಡ್ಕೊಂಡಿಲ್ಲ ಅಂದ್ರೆ, ಇನ್ನೊಬ್ಬರ ಮೇಲೆ ಬ್ಲೇಮ್, ಅಲ್ಲೂ ಪಾಸಿಟಿವ್ ಹುಡುಕ್ತಾ ಇದ್ದೀರ ಅಂದ್ಮೇಲೆ ಅತಿ ಆದ ಪಾಸಿಟಿವ್ನೆಸ್ಸು ಕೂಡ ತಪ್ಪಾಗತ್ತೆ. ಏನಿದೆಯೋ ಒಪ್ಕೊಳ್ಳಿ ಅದನ್ನ. ನಿಮಗೆ ಮತ್ತೆ ಪ್ರಾಬ್ಲಮ್ ಆಗತ್ತೆ. ಅಪಾರವಾಗಿರ್ತಕ್ಕಂಥ ನಂಬಿಕೆ ಏನ್ ಮಾಡತ್ತೆ ನಿಮ್ಮ ಲೈಫಲ್ಲಿ, ಮತ್ತೆ ನೀವು ಮೋಸ ಹೋಗೋ ತರಾನೇ ನಿಮ್ಗೆ ಅವಕಾಶಗಳನ್ನು ಮಾಡ್ಕೊಡುತ್ತೆ. ಅದಕ್ಕೋಸ್ಕರ ಬ್ಲೈಂಡ್ ಅಷ್ಟೇ ಇರಲಿ, ಬಿಲೀವ್ ಅಷ್ಟೇ ಇರಲಿ. ಓವರ್ ಬಿಲೀವ್ ಬೇಡ. ಅದು ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ, ಅದು ಬೇಡ ಅಲ್ಲಿ ರಿಲೇಶನ್‌ಶಿಪ್ಪಲ್ಲಿ. ನೆಕ್ಸ್ಟ್ ಪಾಯಿಂಟ್, ಕಂಫರ್ಟ್ ಝೋನಿಂದ ಆಚೆ ಬರೋಕ್ ಆಗ್ದಿರಾ. ಡೈಲಿ ನನ್ನ ಜೊತೆ ಮಾತಾಡ್ತಿದ್ರು, ನನ್ನ ಮನಸ್ಸಿನ ಮಾತು ಕೇಳ್ತಾ ಇದ್ರು, ನನ್ ಕೇರ್ ಮಾಡ್ತಾ ಇದ್ರು, ಅಟೆನ್ಷನ್ ಕೊಡ್ತಾ ಇದ್ರು, ಭಾವನೆಗಳನ್ನ ಸರಿಯಾಗಿ ಕೇಳ್ತಾ ಇದ್ರು. ಸೊ, ಇದ್ಯಾವುದೂ ಸಿಕ್ಕಲ್ವಲ್ಲ. ಈ ಕಂಫರ್ಟಬಲ್ ಇವರಿಂದ ಬಿಟ್ರೆ ಇನ್ಯಾರೂ ಜಗತ್ತಲ್ಲಿ ಯಾರಿಂದನೂ ಸಿಕ್ಕಲ್ಲ. ಇದು ಮಿಸ್ ಆಗತ್ತೆ. ಸಿಗೋದು ಬೇಡ ಬೇರೆಯವರಿಂದ, ಅದು ಬೇರೆ ಮ್ಯಾಟ್ರು. ಆದ್ರೆ ನಿಮಗೆ ಮೋಸ ನಡೀತಿರ್ಬೇಕಾದ್ರೆ ಇದ್ಯಾವುದು ಸಿಗಲ್ಲಲ್ಲ ಅಂತ ಕಾರಣಕ್ಕೆ ಎಷ್ಟೋ ಜನ ಮೋಸ ನಡೀತಾ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಂಗೆ ಅಟೆನ್ಷನ್ ಸಿಗ್ತಾ ಇದೆ, ನಂಗೆ ಕಾಳಜಿ ಮಾಡ್ತಾರೆ, ನಂಗೆ ಕೇರ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಆ ಒಂದು ಮೋಸನ ಒಪ್ಕೊಳ್ಳಲ್ಲ ಎಷ್ಟೋ ಜನ. ಎಸ್ ಆರ್ ನೋ? ನೆನ್ನೆದು ಮನಸ್ಥಿತಿ ಹಾಗೇ ಇತ್ತು ಪಾಪ ಅವ್ರದ್ದು. ಇಲ್ಲ ಸರ್, ನನಗೆ ಆ ಒಂದು ಚೀಟಿಂಗ್ ಬಿಟ್ರೆ ಮಿಕ್ಕಿರೋ ಎಲ್ಲಾ ವಿಚಾರದಲ್ಲಿ ಅವರು ದೇವ್ರು ಸರ್ ಅಂತ ಹೇಳ್ತಾ ಇದ್ರು. ಸೊ, ನಾನು ಹೇಳಿದೆ, ಒಂದು ವಿಚಾರ ಮಾಡೋದು ತಪ್ಪೇ ಅದು. 100 ತಪ್ಪು ಮಾಡೋದು ತಪ್ಪೇನೆ ಅದು. ಓಕೆ. ತಪ್ಪು ಅಂತ ಹೇಳಿದ ಮೇಲೆ ಪರ್ಪಸ್‌ಫುಲಿ ಮತ್ತೆ ಮಾಡ್ತಾ ಇದ್ರೆ ತಪ್ಪೇ ಅದು. ತಪ್ಪನ್ನು ತಿದ್ಕೊಳ್ತಾ ಇದ್ರೆ ಓಕೆ. ತಪ್ಪನ್ನು ತಿದ್ಕೊಳ್ದಿರ ಮತ್ತೆ ನಿಮಗೆ ಕನ್ವಿನ್ಸ್ ಮಾಡಕ್ ಬರ್ತಾ ಇದಾರಂತ ತಪ್ಪೇ ಅದು. ಸೊ, ಅದು ಮತ್ತೆ ಆ ತಪ್ಪನ್ನ ನೀವು ಕೂಡ ಒಪ್ಕೊಂಡು ಕಂಫರ್ಟ್ ಝೋನ್ ಸಿಗಲ್ಲ ಅಂತ ಮತ್ತೆ ಅವ್ರನ್ನ ಒಪ್ಕೊಂಡ್ರೆ, ಅವ್ರೇನ್ ನೋವು ಕೊಟ್ರು ನೀವು ತಗೊಳಕ್ ರೆಡಿ ಇರ್ಬೇಕಾಗತ್ತೆ. ರೈಟ್? ಈ ಕಾರಣಕ್ಕೆ ಸೆಕೆಂಡ್ ಪಾಯಿಂಟ್ ಹೇಳಿದ್ನಲ್ಲ, ಕಂಫರ್ಟ್ ಝೋನ್ ಇಂದ ಆಚೆ ಬರೋಕ್ ಆಗ್ದಿರ ಎಷ್ಟೋ ಜನ ಏನ್ ಮಾಡ್ತಾರೆ, ಪಾರ್ಟ್ನರ್ ಮೋಸನ ಒಪ್ಕೊಳಕ್ ರೆಡಿ ಇರಲ್ಲ. ನೆಕ್ಸ್ಟ್ ಪಾಯಿಂಟ್, ಲಾಸ್ಟ್ ಪಾಯಿಂಟ್ ಏನಂದ್ರೆ, ಅವರೇ ನಿಮ್ಮ ಪ್ರಪಂಚವಾದಾಗ ಅವರೇ ಸರ್ವಸ್ವ ಅಂತ ಟ್ರೀಟ್ ಮಾಡಿದ್ರಿ. ಫಸ್ಟು ರಿಯಾಲಿಟಿ ಅರ್ಥ ಮಾಡ್ಕೋಬೇಕು ಬದುಕಲ್ಲಿ. ಯಾರು ಸರ್ವಸ್ವ ಅಲ್ಲ ಇಲ್ಲಿ. ನಮಗ್ ನಾವು ಸರ್ವಸ್ವ ಆಕ್ಚುಲಿ. ಹಂಗಂತ ಹೇಳಿ ನಾನು ರಿಲೇಶನ್‌ಶಿಪ್ ಅಲ್ಲಿ ಇರೋ ತಪ್ಪ, ಅತಿಯಾಗಿ ಪ್ರೀತಿ ಮಾಡೋ ತಪ್ಪ ನಾನು ಯಾವ್ದು ಹೇಳ್ತಾ ಇಲ್ಲ. ಪ್ರೀತಿ ಮಾಡಿ, ಬ್ಲೈಂಡ್ ಆಗಿರಿ, ಎಲ್ಲಾನು ಇರಿ. ಒಂದ್ ಸ್ವಲ್ಪ ನಮ್ ಬುದ್ಧಿನೂ ಇರ್ಬೇಕಾಗತ್ತೆ. ಯಾರು ನಮ್ಮೊಟ್ಟಿಗೆ ಇರಕ್ಕಾಗಲ್ಲ. ಸಪೋಸ್ ಈ ವ್ಯಕ್ತಿ ಬಿಟ್ಬಿಟ್ಟು ಹೋದ್ರೆ ಏನ್ ಲೈಫು? ಇದನ್ನು ಥಿಂಕ್ ಮಾಡ್ಬೇಕು. ಇದನ್ನು ಥಿಂಕ್ ಮಾಡಿ ಅವರೊಟ್ಟಿಗೆ ಖುಷಿಯಾಗಿರ್ಬೇಕು. ಬಿಟ್ಟು ಹೋದ್ರುನು ಅಷ್ಟೇ ಖುಷಿ ಇರ್ತೀನಿ, ಇದ್ದಾಗ್ಲೂ ಅಷ್ಟೇ ಖುಷಿ ಇರ್ತೀನಿ. ನನ್ನಿಂದಂತೂ ತಪ್ಪಾಗಲ್ಲ. ಉಳಿಸ್ಕೊಳ್ಳೋಕೆ ಎಲ್ಲಾ ಪ್ರಯತ್ನ ಮಾಡ್ತೀನಿ. ಎಲ್ಲಾ ಮಾಡಿದ್ಮೇಲೂ ಬಿಟ್ಟು ಹೋಗ್ತಾರಂದ್ರೆ ನಾನು ಬದುಕೋಕ್ ರೆಡಿ ಇದ್ದೀನಿ. ಈ ಥಾಟ್ ಇರ್ಬೇಕು. ಮಿನಿಮಮ್ ಕಾಮನ್ ಸೆನ್ಸ್ ಅಂತ ಹೇಳ್ತೀವಿ. ಎಷ್ಟೋ ಜನಗಳಿಗೆ ಇದನ್ನ ಯೋಚನೆ ಮಾಡಲ್ಲ ಆಕ್ಚುಲಿ. ದಟ್ ಈಸ್ ದ ಮೋಸ್ಟ್ ಅವ್ರಿಗೆ ಕಷ್ಟ ಆಗ್ತಿರೋದು ಆಕ್ಚುಲಿ. ಓಕೆ. ಅದಕ್ಕೆ ಈ 3 ರೀಸನ್‌ಗೆ ಎಷ್ಟೋ ಜನ ಪಾರ್ಟ್ನರ್‌ಗಳು ಮೋಸ ಮಾಡಿದ್ರು, ಅವ್ರವ್ರ ಪಾರ್ಟ್ನರ್‌ಗೆ ಆ ಒಂದು ವಿಚಾರ ಅಕ್ಸೆಪ್ಟೆನ್ಸಿ ಮಾಡೋದು ಕಷ್ಟ ಆಗ್ತಾ ಇದೆ. ನಿಮ್ಮ ಲೈಫಲ್ಲೂ ಕೂಡ ಈ ಥರದ ವ್ಯಕ್ತಿ ಸಿಕ್ಕಿದ್ರೆ, ನಿಮ್ಮ ಅನುಭವದಲ್ಲಿ ಈ ಥರದ್ದಾಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ. ಎಲ್ರಿಗೂ ಶೇರ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.